ಕರೆ ಶುಭೋದಯ. ಈಗ ನಮ್ಮ ಜೊತೆ ಕೂತಿರೋರು ಸುಂದರವಾಗಿ ಗಗನ ಅವರು, ಪಾಂಡುಪುರ ತಾಲೂಕಿಂದ ತಾಲೂಕು ಮಟ್ಟದ ಅತ್ಯುತ್ತಮ ರೈತ ಪ್ರಶಸ್ತಿಯನ್ನು ಪಡೆದಿರೋರು. ಈ ಸಲ ಕೃಷಿ ಮೇಳ 2024 ಬೆಂಗಳೂರಲ್ಲಿ ಆಗ್ತಾ ಇದೆ. ಸೊ ಅಲ್ಲಿ ಇವರು ಪ್ರಶಸ್ತಿಯನ್ನು ಪಡೆದುಕೊಳ್ಳಿದ್ದಾರೆ. ಗಗನ ಅವರೇ, ತಮಗೆ ಸ್ವಾಗತ. ತಮ್ಮ ಅಮೂಲ್ಯವಾದ ಸಮಯವನ್ನು ಇಲ್ಲಿ ಕೊಟ್ರಿ, ತುಂಬ ಧನ್ಯವಾದಗಳು. ಹಾಗೆ ನಿಮಗೆ ಅವಾರ್ಡ್ ಸಿಗ್ತಾ ಇದೆ, ತುಂಬ ಅಭಿನಂದನೆಗಳು. ಹೇಗೆ ಅನಿಸ್ತಾ ಇದೆ ಮೇಡಮ್? ತುಂಬಾ ಖುಷಿ ಆಗ್ತಾ ಇದೆ. ಇದು ಫಸ್ಟ್ ಅವಾರ್ಡ್ ನಮ್ಗೆ ಸಿಗ್ತಾ ಇರೋದು. ಸೊ ನಾವು IT ಇರೋದು. ಸೊ IT ಬಿಟ್ಟು ನಾವು ಕೃಷಿಗೆ ಬಂದು 2 ವರ್ಷ ಆಯ್ತು. ಹೌದಾ? ತುಂಬಾ ಖುಷಿ ಆಗುತ್ತೆ ಈ ತರ ಎಲ್ಲ ಐಡೆಂಟಿಫೈ ಮಾಡಿ, ಅದರಲ್ಲೂ ಮಹಿಳೆಯರಿಗೆ ಕೊಡ್ತಿರೋದ್ರಿಂದ ತುಂಬಾ ಖುಷಿ ಆಗಿತ್ತು ಬಂದಿದ್ದಕ್ಕೆ. ಮೇಡಮ್, IT ಬಿಟ್ಬಿಟ್ಟು ಕೃಷಿಯಲ್ಲಿ ಬಂದಿದ್ದೀರಾ, ನನಗೆ ಅದು ಸಿಗ್ತಾ ಇಲ್ಲ ಕನೆಕ್ಷನ್. IT ಅಂದ್ರೆ ಮಾಡ್ತಾ ಇದೀವಿ, ಬಟ್ ನಮ್ಗೆ IT ಇಂದ ಕೃಷಿ ಕಡೆ ಒಲವು ಜಾಸ್ತಿ ಆಗಿತ್ತು. ಹೌದಾ? ಅದಕ್ಕೆ ನಮ್ಮ ಮಾವವ್ರದ್ದು ಇತ್ತು 1-2 ಎಕರೆ ಆಸ್ತಿ. ಸೊ ಊರ್ ಕಡೆ ಹೋಗಿ ಅಲ್ಲಿ ಕೃಷಿ ಮಾಡ್ತಾ ಇದೀವಿ. ಮೇಡಮ್, ಇತ್ತೀಚೆಗೆಲ್ಲ ಟೈಮಲ್ಲಿ ನೋಡ್ತಾ ಇದ್ದೀವಿ, IT ಮಾಡ್ತಾ ಇರೋರು ಕೃಷಿ ಕಡೆ ಬರೋದು ಯಾವಾಗ? ವೆಕೇಶನಿಗೆ ಅಥವಾ ಹಾಲಿಡೇಸಲ್ಲಿ. ತಮಗೆ ಸಂಪೂರ್ಣವಾಗಿ ಕೃಷಿ ಕಡೆನೇ ಒಲವು ಬಂತು. ಅದು ಹೇಗೆ ಮೇಡಮ್? ಇಂಟ್ರೆಸ್ಟ್ ಹೇಗೆ ಬೆಳೆದಿದ್ದು? ಅಂದ್ರೆ ಈ IT ಟ್ರಾಫಿಕ್ ಇದೆಲ್ಲ ನೋಡಿದಾಗ, ಮತ್ತೆ ನನಗೆ ಮಗ ಇದ್ದಾನೆ 3 ವರ್ಷದವನು. ಸೊ ನಮ್ಗನ್ಸುತ್ತೆ ಈಗ ನಾವು ಬೆಳೆದು ಬಂದ ರೀತಿಲಿ ಈಗಿನ ಮಕ್ಳು ಬೆಳೆಯಕ್ಕಾಗಲ್ಲ. ಆ ಮಣ್ಣು, ಆ ಗಿಡಗಳು ಹೆಂಗ್ ಬೆಳೆಯುತ್ತೆ, ಹೆಂಗೆ ನಮ್ಗೆ ಹಾಲು ಬರುತ್ತೆ ಹಸುವಿಂದ, ಅದೆಲ್ಲ ಅವ್ರಿಗೆ ಏನೋ ಗೊತ್ತಿಲ್ಲ. ಸೊ ನಮ್ಗನ್ಸು ನಮ್ಮ ಮಗನ್ಗೂ ಸ್ವಲ್ಪ ಆ ಕಡೆ ಗೊತ್ತಾಗ್ಲಿ, ಹಸುಗಳು, ಕುರಿಗಳು ಮತ್ತೆ ಗಿಡಗಳ ಮಧ್ಯೆ ಬೆಳೆದು ಅವನಿಗೂ ವಾತಾವರಣ ಸಿಗ್ಲಿ ಅನ್ನೋದಕ್ಕೋಸ್ಕರ, ನಾವು ಬೆಳೆದಿದ್ದ ಚೈಲ್ಡ್ಹುಡ್ ಅವನಿಗೂ ಸಿಗ್ಲಿ ಅನ್ನೋದಕ್ಕೋಸ್ಕರ ನಾವು ಈಗ್ಲಿಂದಾನೆ ಶುರು ಮಾಡಿದ್ವಿ. ಯಾಕಂದ್ರೆ ಅವನಿಗೂ ಅದು ಗೊತ್ತಾಗ್ಲಿ, ಹೆಂಗ್ ಮಾಡ್ತಾರೆ, ಎಷ್ಟು ಕಷ್ಟಪಡ್ತಾರೆ ನಮ್ಮ ರೈತರು. ಸೊ ಅನ್ನ ವೇಸ್ಟ್ ಮಾಡ್ತಾರೆ ಈಗಿನ ಮಕ್ಕಳೆಲ್ಲ. ಸೊ ಅವ್ರಿಗೂ ಬೆಲೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಅವನು ಕರ್ಕೊಂಡು ಹೋಗ್ತೀವಿ ನಾವು ಊರಿಗೆ ಪ್ರತಿ ವಾರ. ಸೊ ಅವನು ಅಲ್ಲೆಲ್ಲ ನೀರ್ ಹಾಕ್ತಾನೆ, ನಾವು ಕಳೆ ಕೀಳ್ಬೇಕಾರೆಲ್ಲ ಬಂದ್ ಜೊತೆಗೆ ನಿಂತ್ಕೊಂಡು ಅವನು ಕೀಳ್ತಾನೆ, ಯಾವ ಗಿಡ ಏನದು ಅಂತೆಲ್ಲ ವಿಚಾರಿಸ್ಕೊತಾನೆ. ಸೊ ಅವ್ರಿಗೂ ಈಗ್ಲಿಂದ ಒಲವು ಬೆಳಿಲಿ ಅನ್ನೋದಕ್ಕೋಸ್ಕರ ನಾವು ಈಗ್ಲಿಂದಾನೆ ಶುರು ಮಾಡಿದ್ವಿ. ಅಂದ್ರೆ ತಮ್ಮ ಮುಂದಿನ ಜನರೇಷನ್ ಈಗ್ಲಿಂದನೇ ತಯಾರಿ ಮಾಡ್ತಾ ಇದ್ದೀರಾ ತಾವು. ಒಳ್ಳೇದು ಮೇಡಮ್, ಖುಷಿ ಆಯ್ತು. ಈಗ ಮೇಡಮ್, ನೀವು IT ಸೆಕ್ಟರ್ ಇಂದ ಇದ್ದೀರಾ. ಸೋಷಿಯಲ್ ಮೀಡಿಯಾ ಬಗ್ಗೆ ನಿಮಗೆ ಹೇಳೋದು ಬೇಕಾಗಿಲ್ಲ. ಸೊ ಅಲ್ಲಿಂದಂತೂ ನೀವು ಮಾಹಿತಿ ಸಿಗುತ್ತೆ. ಅದನ್ನು ಬಿಟ್ಟರೆ ನಿಮಗೆ ಈಗ ಕೃಷಿ ಮಾಡೋಕ್ಕೆ ಆ್ಯಕ್ಚುಲ್ ಆಗಿ ನಿಮಗೆ ಅಥೆಂಟಿಕೇಟೆಡ್ ಮೆಸೇಜಸ್ಸು ಅಥವಾ ಇನ್ಫಾರ್ಮೇಷನು ಎಲ್ಲಿಂದ ತಗೊತೀರಾ? ಸೊ ನಾವು ಆಕ್ಚುಲಿ ಈಗೆಲ್ಲ ತುಂಬಾ ಮೆಡಿಸನ್ ಇಂದ ಬೆಳೀತಾರೆ, ಎಲ್ಲದಕ್ಕೂ ಔಷಧಿ ಹೊಡಿತಾರೆ, ಎಲ್ಲ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ. ಐಡಿಯಾ ಏನಂದ್ರೆ ಎಲ್ಲ ಆರ್ಗ್ಯಾನಿಕ್ ಆಗಿರ್ಬೇಕು ಅಂತ. ಸೊ ನಾವು ಬಾಳೆ ಹಾಕಿದೀವಿ, ತೆಂಗು ಹಾಕಿದೀವಿ, ಅಡಕೆ ಹಾಕಿದೀವಿ, ಮತ್ತೆ ಹಸುಗಳಿದೆ, ತುಪ್ಪ ತೆಗಿತೀವಿ, ಎಲ್ಲ ಆರ್ಗ್ಯಾನಿಕ್. ಯಾವುದಕ್ಕೂ ನಾವು ಔಷಧಿ ಹೊಡಿಯಲ್ಲ. ಎಲ್ಲದಕ್ಕೂ ಬೇವ್ ನಿಂಡಿ ನಮ್ದೇ ಹಸುಗಳಿಂದ ತೊಪ್ಪೆಯಿಂದ ಹಾಕಿ ಗೊಬ್ಬರ ಮಾಡ್ತಿದೀವಿ. ಸೊ ಇನ್ಫಾರ್ಮೇಶನ್ ಎಲ್ಲ ಸ್ವಲ್ಪ ಮುಂಚೆ ನಾವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ. ಮತ್ತೆ ಇದೆಲ್ಲ ಆರ್ಗ್ಯಾನಿಕ್ ಈ ತರ ಕೃಷಿ ಮೇಳ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ ನಾವು, ಎಲ್ಲ ವಿಚಾರಿಸ್ಕೊಂಡು ಅಲ್ಲಿ ಹೋಗಿ ತಿಳ್ಕೊತಿದೀವಿ. ಇವಾಗ ಹಿಂಗ್ ಮಾಡ್ಬೇಕು, ಏನ್ ಮಾಡಿದ್ರೆ ಸರಿ, ಏನ್ ಮಾಡಬಾರ್ದು ಅಂತೆಲ್ಲ ನಾವು ಕಲಿತಾ ಇದೀವಿ ನಿಧಾನಕ್ಕೆಲ್ಲ. ಜೀವನನೇ ಕಲಿಯೋದಲ್ವಾ, ಮುಗಿಯಂಗೆ ಇಲ್ಲ ಕಲಿಯೋದು. ಒಳ್ಳೇದಾಯ್ತು ಮೇಡಮ್, ಖುಷಿ ಆಯ್ತು. ಈಗ ನೀವು ಮುಂದೆ ಏನೇನು ಪ್ಲಾನ್ಸ್ ಇದಾವೆ ಮೇಡಮ್? ಈಗ ಇಷ್ಟೊಂದೆಲ್ಲ ಬೆಳೆಗಳು ಮಾಡ್ತಿದ್ದೀರಾ, ಸಾವಯವ ಕೃಷಿ ಯೂಸ್ ಮಾಡ್ತಾ ಇದ್ದೀರಾ, ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡಿದ್ದೀರಾ. ಈಗ ಮುಂದೆ ಏನು ಫ್ಯೂಚರ್ ಪ್ಲಾನ್ಸ್ ಏನೇನಿದಾವೆ ಮೇಡಮ್? ನಮ್ಮಲ್ಲಿ ಈಗ 3 ಹಸುಗಳಿದಾವೆ. ಸೊ ನಾವು ಸ್ವಲ್ಪ ಹಸುಗಳನ್ನ ಜಾಸ್ತಿ ಮಾಡಿ ಸ್ವಲ್ಪ ಆರ್ಗ್ಯಾನಿಕ್ ತುಪ್ಪನ ಮಕ್ಳಿಗೋಸ್ಕರ ಅಂತ ನಾವು ಆರ್ಗ್ಯಾನಿಕ್ ತುಪ್ಪ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಅದನ್ನೇ ಒಂದು ಬ್ರ್ಯಾಂಡ್ ಮಾಡಿ ಸದ್ಯಕ್ಕೆ ನಾವು ನಮ್ಮ ಸುತ್ತಮುತ್ತ ಇರೋ ಗೊತ್ತಿರೋ ಮಕ್ಳುಗಳು ಕೊಡ್ತಾ ಇದ್ದೀವಿ. ಸೊ ಜಾಸ್ತಿ ಹಸುಗಳನ್ನ ಮಾಡಿ ಆರ್ಗ್ಯಾನಿಕ್ ತುಪ್ಪ ಮಾಡಿ ಅದನ್ನ ಮಾರಾಟ ಮಾಡ್ಬೇಕು ಅನ್ಕೊಂಡಿದೀವಿ. ಮತ್ತೆ ಕುರಿಗಳಿದೆ, ಸೊ ಕುರಿಗಳನ್ನ ಜಾಸ್ತಿ ಮಾಡ್ಬೇಕು ಅನ್ಕೊಂಡಿದೀವಿ. ಮತ್ತೆ ಅಡಕೆ, ತೆಂಗು ಎಲ್ಲ ಹಾಕಿದೀವಿ, ಬಾಳೆ ಹಾಕಿದೀವಿ. ಸೊ ಆರ್ಗ್ಯಾನಿಕ್ ಬಾಳೆ ಬೆಳೆದು ಆರ್ಗ್ಯಾನಿಕ್ ಬಾಳೆನ ಕಮ್ಮಿ ರೇಟ್ಗೆ ನಮ್ ಜನಕ್ಕೆ ಸಿಗೋಂಗ್ ಮಾಡ್ಬೇಕು ಅನ್ನೋದೇ ನಮ್ಮ ಆಸೆ. ಹೌದಾ ಮೇಡಮ್, ಒಂದು ಕ್ವೆಶನ್. ಈಗ ನೀವು IT ಸೆಕ್ಟರಲ್ಲೂ ಇದ್ದೀರಾ, ಅಗ್ರಿಕಲ್ಚರು ಮಾಡ್ತಾ ಇದ್ದೀರಾ, ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ? ನಾವು ಆಲ್ಮೋಸ್ಟ್ ಶುಕ್ರವಾರ ಸಂಜೆನೆ ಊರಿಗೆ ಹೊಟ್ಟೋಗ್ತೀವಿ, ಸೋಮವಾರ ಬೆಳಗ್ಗೆ ವಾಪಸ್ ಬರ್ತೀವಿ. ಸೊ ಅಲ್ಲೂ ಊರಲ್ಲೂ ಜನ ಇದ್ದಾರೆ ನೋಡ್ಕೊಳ್ಳೋಕೆ. ಸೊ ಅವ್ರು ಪ್ರತಿದಿನ ಅಲ್ಲೇ ನೋಡ್ಕೊತಿರ್ತಾರೆ. ನಿಮ್ಮ ಮಾವನವರು ಎಲ್ಲ ಇದ್ದಾರೆ ಅಂತ ಹೇಳಿ. ಸೊ ಅವ್ರು ನೋಡ್ಕೋತಾರೆ. ಶನಿವಾರ ಭಾನುವಾರ ಎಲ್ಲ ನಾವಲ್ಲೇ ಇರ್ತೀವಿ. ಹೌದಾ? ಮತ್ತೆ ರಜೆ ಸಿಕ್ಕಾಗೆಲ್ಲ ಊರಲ್ಲೇ ಇರ್ತೀವಿ. ಊರಲ್ಲೇ ಇರ್ತೀರಾ, ಎಲ್ಲ ನೋಡ್ಕೊಂಡು ಹೋಗ್ತಿದ್ದೀರಾ. ಒಳ್ಳೆ ಖುಷಿ ಆಯಿತು ಮೇಡಮ್ ನಿಮ್ಮ ಜೊತೆ ಮಾತಾಡಿ. ನಿಮ್ಮಂಥವ್ರು ಆ್ಯಕ್ಚುಲಿ ಬೇಕಾಗಿರೋದು ನಮ್ಮ ಯುವಜನತೆಗೆ. ಈಗ ನಮ್ಮ ಯುವಕರಿಗೆ, ಮೇಜರ್ಲಿ ಯುವತಿಯರಿಗೆ ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಗೆ ಕೃಷಿ ಅಂದ್ರೆ ಈಗ ಎಲ್ರು ಅಂತಾರೆ ಒಬ್ರು ರೈತನ ಅಂತಾರೆ. ಈಗ ಮದ್ವೆ ಮಾಡ್ಕೊಳ್ಳುವಾಗ್ಲೂ ಅಯ್ಯೋ ರೈತ ಅಂತ ಹುಡುಗ, ಎಲ್ಲ ಬೆಂಗಳೂರಲ್ಲೇ ಇರ್ಬೇಕು ಹುಡುಗ ಅಂತಾರೆ. ಸೊ ಎಲ್ರು ಇವಾಗ ಆಕ್ಚುಲಿ ಸಿಟಿಲಿರೋರು ಹಳ್ಳಿಗೆ ಬರಕ್ ಶುರು ಮಾಡ್ತಿದ್ದಾರೆ. ಎಲ್ಲ ಆರ್ಗ್ಯಾನಿಕ್ ಆಗಿ ಬೆಳೀರಿ, ನಿಮ್ಗೂ ಅದರಲ್ಲಿ ವ್ಯಾಲ್ಯೂ ಇದೆ. ಸೊ ಈ ತರ ಗುರುತಿಸಿ ನಿಮ್ಗೂ ಒಂದು ಪ್ರಶಸ್ತಿ ಕೊಡ್ತಾರೆ. ಮತ್ತೆ ನಿಮ್ಗೂ ಅದರಲ್ಲಿ ಭವಿಷ್ಯ ಇದೆ ಕೃಷಿಯಿಂದ. ಯಾಕಂದ್ರೆ ಈಗೆಲ್ಲ ಫುಲ್ ಕೆಮಿಕಲ್ಸ್ ಆಗಿರೋದ್ರಿಂದ ಸೊ ನೀವು ಆರ್ಗ್ಯಾನಿಕ್ ಆಗಿ ಬೆಳೆದು ನಿಮ್ಮ ಮನೆಗೂ ಒಳ್ಳೇದು, ಮುಂದೆ ನಿಮ್ಮ ಮಕ್ಕಳಿಗೂ ಒಳ್ಳೆ ಭವಿಷ್ಯ ಇದೆ ಇದರಲ್ಲಿ. ಸೊ ಹುಡುಗಿರು ಮುಂದೆ
ಬರ್ಬೇಕು ಇದೆಲ್ಲ ಮಾಡಕ್ಕೆ. ನಾವೆಲ್ಲ IT ಬಿಟ್ಟು ಇದಕ್ಕೆ ಬರ್ತಿದೀವಿ ಕೃಷಿಗೆ. ಸೊ ಕೃಷಿಲೇ ಇದ್ದವ್ರು, ಕೃಷಿ ಮನೆತನದಲ್ಲೇ ಬಂದವರು ಈ ತರ ಎಲ್ಲ ಕೃಷಿ ವಿದ್ಯಾಲಯದಲ್ಲಿ ಓದಿ, ನಮ್ಗೆ ಇದೆಲ್ಲ ಗೊತ್ತೇ ಇರಲಿಲ್ಲ ಮುಂಚೆ, ಎಲ್ಲ ಓದ್ಬೋದು ಮಾಡ್ಬೋದು. ಸೊ ಇದೆಲ್ಲ ಆಪರ್ಚುನಿಟಿ ಇದ್ದಾಗ ಓದಿ ಏನಾದ್ರೂ ನೀವು ಸಾಧಿಸಿ ಮುಂದೆ. ಒಳ್ಳೇದು ಮೇಡಮ್, ತುಂಬ ಒಳ್ಳೆ ಸಂದೇಶವನ್ನು ಕೊಟ್ರಿ. ಆತ್ಮನಿರ್ಭರವಾಗಿ ಹೆಣ್ಮಕ್ಳು ನಿಜವಾಗ್ಲೂ ಮುಂದೆ ಬರಬೇಕು ಕೃಷಿಯಲ್ಲಿ, ಅಂದರೆ ಈಗ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಒಳ್ಳೆ ಸಂದೇಶವನ್ನು ಕೊಟ್ರಿ, ಇಲ್ಲಿ ಬಂದ್ರಿ, ತಮ್ಮ ಅಮೂಲ್ಯವಾದ ಸಮಯನ ನಮಗೆ ಕೊಟ್ರಿ, ತಮಗೆ ಪುರಸ್ಕಾರ ಸಿಗ್ತಾ ಇದೆ. ತುಂಬ ತುಂಬ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಯು ಮ್ಯಾಮ್. ಥ್ಯಾಂಕ್ ಯು.